ಸ್ನೇಹಿತರೆ ನಮಸ್ತೆ, ವೆಲ್ಕಮ್ ಟು ಚೈತನ್ಯ ಕರಿಯರ್ ಅಕಾಡೆಮಿ ಯೂಟ್ಯೂಬ್ ಚಾನಲ್. ಪ್ರೌಢಶಾಲಾ ಶಿಕ್ಷಕರ ನೇಮಕಾತಿಗೆ ಸಂಬಂಧಪಟ್ಟ ಹಾಗೆ ಅಧಿಸೂಚನೆ ಯಾವಾಗ ಪ್ರಕಟ ಆಗಬಹುದು? ಚುನಾವಣೆಯ ಮೊದಲು ಪ್ರಕಟ ಆಗುತ್ತೋ ಅಥವಾ ಚುನಾವಣೆ ನಡೆದ ನಂತರ ಪ್ರಕಟ ಆಗುತ್ತೋ ಅನ್ನುವಂತ ಒಂದು ಪ್ರಶ್ನೆ. ಹಾಗೇನೆ HSTR ಪರೀಕ್ಷೆಯ ಸಿಲೆಬಸ್ ನ ಬಗ್ಗೆ, ಸಿಲೆಬಸ್ ಚೇಂಜ್ ಆಗುತ್ತೋ ಅಥವಾ ಓಲ್ಡ್ ಸಿಲೆಬಸ್ ಅನ್ನೇ ಮುಂದುವರಿಸ್ತಾರ? ಈ ಎರಡು ವಿಚಾರಗಳ ಬಗ್ಗೆ HSTR ಆಕಾಂಕ್ಷಿಗಳಲ್ಲಿ, ಆಸ್ಪಿರೆಂಟ್ಸ್ ಗಳಲ್ಲಿ ಒಂದಷ್ಟು ಡೌಟ್ಸ್ ಗಳು ಇದೆ. ಹಾಗಾಗಿ ಈ ವಿಚಾರಗಳ ಬಗ್ಗೆ ಒಂದಷ್ಟು ಮಾಹಿತಿಯನ್ನ ನಿಮಗೆ ತಿಳಿಸುವಂತಹ ಪ್ರಯತ್ನ ಈ ವಿಡಿಯೋದಲ್ಲಿ ಆಗುತ್ತೆ. ಹಾಗಾಗಿ ವಿಡಿಯೋವನ್ನ ಪೂರ್ತಿಯಾಗಿ ನೋಡಿ. ಹಾಗೆ ನಮ್ಮ ಚಾನಲ್ಗೆ ಹೊಸಬರಾಗಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಮ್ಮ ಚಾನೆಲ್ ನಲ್ಲಿ ಮುಂದಿನ ದಿನಗಳಲ್ಲಿ HSTR ಪರೀಕ್ಷೆಗೆ ಸಂಬಂಧಪಟ್ಟ ಹಾಗೆ ಅಧ್ಯಯನ ವಿಡಿಯೋಗಳು ಬರ್ತಾ ಇರ್ತವೆ. ಹಾಗಾಗಿ ಚಾನೆಲ್ ಅನ್ನು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸ್ನೇಹಿತರೆ, ಸರ್ಕಾರ ಕೆಲವೊಂದಿಷ್ಟು ನೇಮಕಾತಿಗಳಿಗೆ ಚಾಲನೆಯನ್ನ ಕೊಡುವಂತ ಕೆಲಸವನ್ನ ಈಗಾಗಲೇ ಮಾಡ್ತಾ ಇದೆ. ನಿಮ್ಗೆಲ್ರಿಗೂ ಕೂಡ ಗೊತ್ತಿರುವ ಹಾಗೆ KS ಹುದ್ದೆಗಳಿಗೆ, ಗೆಜೆಟೆಡ್ ಪ್ರೊಫೆಷನರಿ ಹುದ್ದೆಗಳಿಗೆ, ಹಾಗೇನೆ BMTC ನೇಮಕಾತಿಗಳು, ಗ್ರಾಮ ಆಡಳಿತ ಅಧಿಕಾರಿ VAO ನೇಮಕಾತಿಯಾಗಿರ್ಬೋದು. ಸೊ ಹೀಗೆ ಕೆಲವೊಂದಿಷ್ಟು ನೇಮಕಾತಿಗಳಿಗೆ ಸರ್ಕಾರ ಚಾಲನೆ ನೀಡ್ತಾ ಇದೆ. ಹಾಗಾಗಿ ಪ್ರೌಢಶಾಲಾ ಶಿಕ್ಷಕರ ನೇಮಕಾತಿಗೆ ಕೂಡ ಸರ್ಕಾರ ಶೀಘ್ರದಲ್ಲಿ ಚಾಲನೆ ಕೊಡುವಂತ ಸಾಧ್ಯತೆ ಇದೆ. ಒಂದು ವೇಳೆ ಸರ್ಕಾರ ಚುನಾವಣೆಗೆ ಮೊದಲು, ಅಂದ್ರೆ ಲೋಕಸಭೆ ಚುನಾವಣೆಯ ದಿನಾಂಕ ಪ್ರಕಟ ಆಗುವುದಕ್ಕಿಂತ ಮೊದಲು ಪ್ರೌಢಶಾಲಾ ಶಿಕ್ಷಕರ ನೇಮಕಾತಿಯನ್ನ ಮಾಡ್ಲಿಕ್ಕೆ ಬಯಸಿದ್ದೇ ಆದ್ರೆ ಮಾರ್ಚ್ 15ರ ಮೊದಲು ಇದಕ್ಕೆ ಸಂಬಂಧಪಟ್ಟ ಹಾಗೆ ನೋಟಿಫಿಕೇಶನ್ ಬರುವಂತ ಸಾಧ್ಯತೆ ಇದೆ. ಒಂದು ವೇಳೆ ಚುನಾವಣೆ ನಡೆದ ನಂತರ ಎಲ್ಲ ಈ ಎಲೆಕ್ಷನ್ ಪ್ರೋಸೆಸ್ಗಳು ಎಲ್ಲ ಮುಗಿದ ನಂತರ ಸರ್ಕಾರ ಈ ಒಂದು ನೇಮಕಾತಿಗೆ ಚಾಲನೆ ನೀಡಲಿಕ್ಕೆ ಬಯಸಿದ್ರೆ ಈ ಒಂದು ನೇಮಕಾತಿ ಜೂನ್ ಅಥವಾ ಜುಲೈ ತಿಂಗಳಲ್ಲಿ ನಡೀಬಹುದು. ಈ ಒಂದು ತಿಂಗಳಲ್ಲಿ ನೋಟಿಫಿಕೇಶನ್ ಬರುವಂತ ಎಲ್ಲ ಸಾಧ್ಯತೆ ಕೂಡ ಇದೆ. ಸೊ ಹಾಗೇನೆ ಈ ಒಂದು ಸಿಲೆಬಸ್ ನ ಬಗ್ಗೆ, HSTR ಪರೀಕ್ಷೆಯ ಸಿಲೆಬಸ್ ಚೇಂಜ್ ಆಗಬಹುದಾ ಅನ್ನುವಂತಹ ಕೆಲವೊಂದಿಷ್ಟು ಗೊಂದಲಗಳು ಹಲವಾರು ಅಭ್ಯರ್ಥಿಗಳಿದೆ. ಕೊನೆಯ ಬಾರಿ HSTR ಪರೀಕ್ಷೆ ನಡೆದು ಸರಿಸುಮಾರು 8 ವರ್ಷಗಳು ಕಳೆದಿವೆ. 2015ರಲ್ಲಿ HSTR ನೇಮಕಾತಿ ಪರೀಕ್ಷೆ ನಡೆದಂತದ್ದು. ಸೊ ಅದಾದ ನಂತರ ಆಲ್ಮೋಸ್ಟ್ 8 ವರ್ಷಗಳು ಕಳೆದಿವೆ. ಆಗ ಇದ್ದಂತಹ ಸಿಲೆಬಸ್ ಅದನ್ನೇ ಮುಂದುವರಿಸ್ತಾರ? 8 ವರ್ಷ ಕಳೆಯಿತು, ಸಾಕಷ್ಟು ಬದಲಾವಣೆಗಳು ಶಿಕ್ಷಣ ಕ್ಷೇತ್ರದಲ್ಲಿ ಆಗಿದೆ. ಸೊ ಹಾಗಾಗಿ ಇದೇ ಸಿಲೆಬಸ್ ಅನ್ನ ಇಟ್ಕೊಳ್ತಾರ ಅನ್ನೋಂತ ಒಂದು ಪ್ರಶ್ನೆ ನಿಮ್ಮೆಲ್ಲರಲ್ಲಿ ಕೂಡ ಇರಬಹುದು. ಸೊ ಹಾಗೆ ನೋಡಿದ್ರೆ ಇಲ್ಲಿ ಅವರು ಸಿಲೆಬಸ್ ಅಲ್ಲಿ ಏನಾದ್ರೂ ಮಾಡಿಫಿಕೇಶನ್ ಅಥವಾ ಸ್ಲೈಟ್ ಚೇಂಜಸ್ ಮಾಡಿದ್ರು ಕೂಡ ಅದು ಪೇಪರ್ 1 ನಲ್ಲಿ ಮಾಡಬೇಕು. ಪೇಪರ್ 1 ನಲ್ಲಿ ಸ್ಲೈಟ್ ಆದಂತಹ ಚೇಂಜಸ್ ಗಳು ಆಗುವಂತಹ ಸಾಧ್ಯತೆ ಇದೆ. 2015ರ ಕ್ವಶನ್ ಪೇಪರ್ ಪ್ಯಾಟರ್ನ್ ಒಂದಷ್ಟು ಚೇಂಜಸ್ ಆಗ್ಬಹುದು. 2015ರ ಸಾಮಾನ್ಯ ಪತ್ರಿಕೆ ಹೇಗಿತ್ತು ಅಂತ ಹೇಳಿದ್ರೆ, ಸೊ ಅಲ್ಲಿ ನಿಮಗೆ ಶೈಕ್ಷಣಿಕ ಮನೋವಿಜ್ಞಾನಕ್ಕೆ ಸಂಬಂಧಪಟ್ಟ ಹಾಗೆ 25 ಪ್ರಶ್ನೆಗಳು, ಸೊ ಹಾಗೇನೆ ಮಾನಸಿಕ ಸಾಮರ್ಥ್ಯಕ್ಕೆ ಸಂಬಂಧಪಟ್ಟ ಹಾಗೆ 25 ಪ್ರಶ್ನೆಗಳು, ಸೊ ಹಾಗೇನೆ ಸಾಮಾನ್ಯ ಜ್ಞಾನಕ್ಕೆ ಸಂಬಂಧಪಟ್ಟ ಹಾಗೆ 25 ಪ್ರಶ್ನೆಗಳು, ಕಂಪ್ಯೂಟರ್ಗೆ ಸಂಬಂಧಪಟ್ಟ ಹಾಗೆ 13 ಪ್ರಶ್ನೆಗಳು, ಇಂಗ್ಲಿಷ್ಗೆ ಸಂಬಂಧಪಟ್ಟ ಹಾಗೆ 12 ಪ್ರಶ್ನೆಗಳನ್ನ ಕೇಳಲಾಗಿತ್ತು. ಸೊ ಈ ತರ ಪ್ರಶ್ನೆ ಪತ್ರಿಕೆಯ ವಿನ್ಯಾಸವನ್ನ ಮಾಡಿದ್ರು. ಸೊ ಒಂದು ವೇಳೆ ಅವರು ಸಿಲೆಬಸ್ ಅನ್ನ ಚೇಂಜ್ ಮಾಡ್ತಾರೆ ಅಂತ ಹೇಳಿದ್ರೆ, ಸೊ ಸ್ಲೈಟ್ ಆದಂತಹ ಮಾಡಿಫಿಕೇಶನ್ ಆಗ್ಬಹುದು, ನಂಬರ್ ಆಫ್ ಕ್ವಶನ್ಸ್ ಚೇಂಜ್ ಆಗ್ಬಹುದು, ಅಥವಾ ಒಂದೆರಡು ಟಾಪಿಕ್ ಗಳನ್ನ ಆಡ್ ಮಾಡಬಹುದು. ಸೊ ಹಾಗಾಗಿ ಮೇಜರ್ ಆದಂತಹ ಚೇಂಜಸ್ ಆಗುವಂತಹ ಸಾಧ್ಯತೆ ಇಲ್ಲ. ಈಗ ಎಜುಕೇಶನಲ್ ಸೈಕಾಲಜಿ ಆಗಿರ್ಬೋದು, ಮೆಂಟಲ್ ಎಬಿಲಿಟಿ ಆಗಿರ್ಬೋದು, ಜನರಲ್ ನಾಲೆಜ್ ಆಗಿರ್ಬೋದು, ಸೊ ಈ ಪಾಠಗಳನ್ನ ಇಟ್ಟಿರ್ತಾರೆ. ಅದನ್ನ ಮುಟ್ಲಿಕ್ಕೆ ಹೋಗುದಿಲ್ಲ. ಆ ಕ್ವಶನ್ಸ್ ಗಳ ಸಂಖ್ಯೆ ಮಾತ್ರ ಚೇಂಜಸ್ ಆಗ್ಬಹುದು, ನಂಬರ್ ಆಫ್ ಕ್ವಶನ್ಸ್ ಸ್ಲೈಟ್ ಆಗಿ ಚೇಂಜಸ್ ಆಗ್ಬಹುದು. ಬಟ್ ಟಾಪಿಕ್, ಈ 3 ಟಾಪಿಕ್ ಅನ್ನಂತೂ ಮುಟ್ಲಿಕ್ಕೆ ಹೋಗುದಿಲ್ಲ. ಸೊ ಹಾಗಾಗಿ ಇದನ್ನ ನೀವು ದಯವಿಟ್ಟು ಗಮನದಲ್ಲಿ ಇಟ್ಕೊಳ್ಳಿ. ಪ್ರಸ್ತುತ ನಮಗೆ HSTR ಪರೀಕ್ಷೆಯ ಬಗ್ಗೆ ಇರುವಂತಹ ಸಿಲೆಬಸ್ ಅಂತ ಹೇಳಿದ್ರೆ 2015ರಲ್ಲಿ ನಡೆದಂತಹ HSTR ಪರೀಕ್ಷೆಯ ಸಿಲೆಬಸ್, 2015ರಲ್ಲಿ ಇದ್ದಂತಹ ಸಿಲೆಬಸ್ ನ ಆಧಾರದ ಮೇಲೆ ಸೊ ಎಲ್ಲ ಅಭ್ಯರ್ಥಿಗಳು ಕೂಡ HSTR ಪರೀಕ್ಷೆಗೆ ಈಗ ಪ್ರಿಪೇರ್ ಆಗ್ತಾ ಇರುವಂತದ್ದು. ಸೊ ಅದೇ ಪ್ಯಾಟರ್ನ್ ಅನ್ನ ನೀವು ಆಧಾರವಾಗಿ ಇಟ್ಕೊಂಡು ನಿಮ್ಮ ಸ್ಟಡಿಯನ್ನ ಮಾಡಬೇಕು. ನೋಟಿಫಿಕೇಶನ್ ಬರೋದನ್ನ ಕಾಯುವುದಲ್ಲ, ಸಿಲೆಬಸ್ಗೆ ವೇಟ್ ಮಾಡೋದಲ್ಲ. ಸೊ ನೀವು ಈ 2015ರಲ್ಲಿ ಏನು ಸಿಲೆಬಸ್ ಇತ್ತು ಅದರ ಆಧಾರದ ಮೇಲೆ ನಿಮ್ಮ ಸ್ಟಡಿಯನ್ನ ಮಾಡ್ಕೋಬೇಕು. ಅದಕ್ಕೆ ಸಂಬಂಧಪಟ್ಟ ಹಾಗೆ ಸೋರ್ಸ್ ಮೆಟೀರಿಯಲ್ ಗಳನ್ನ, ಸ್ಟಡಿ ಮೆಟೀರಿಯಲ್ ಗಳನ್ನ ನೀವು ರೆಡಿ ಮಾಡಿಟ್ಕೊಂಡು ನೀವು ಅಧ್ಯಯನವನ್ನ ಮಾಡಬೇಕು. 2015ರಲ್ಲಿ ಇದ್ದಂತ ಸಿಲೆಬಸ್ ಎಲ್ಲಾ ವಿಷಯಗಳಿಗೆ ಕೂಡ ಸಂಬಂಧಪಟ್ಟ ಹಾಗೆ. ಸೊ ಇದರ PDF ಅನ್ನು ನಮ್ಮ ಟೆಲಿಗ್ರಾಮ್ ಚಾನಲ್ ಅಲ್ಲಿ ಕೊಟ್ಟಿರ್ತೇವೆ. ಈ ಟೆಲಿಗ್ರಾಮ್ ಚಾನಲ್ ಲಿಂಕ್ ಅನ್ನು ನಮ್ಮ ವಿಡಿಯೋದ ಡಿಸ್ಕ್ರಿಪ್ಷನ್ ಅಲ್ಲಿ ಕೊಟ್ಟಿರ್ತೇವೆ. ನೀವು ಟೆಲಿಗ್ರಾಮ್ ಚಾನಲ್ ಅನ್ನ ಜಾಯಿನ್ ಆಗಿ ಆ ಒಂದು PDF ಕಾಪಿಯನ್ನ ಪಡ್ಕೊಳ್ಬಹುದು. ನೀವು ಒಂದ್ಸಲ ಆ ಒಂದು PDF ಕಾಪಿ, ಸಿಲೆಬಸ್ ಕಾಪಿಯನ್ನ ಓದ್ಕೊಂಡು ಆ ನಂತರ ಅದಕ್ಕೆ ಸಂಬಂಧಪಟ್ಟ ಹಾಗೆ ನೀವು ಟಾಪಿಕ್ ಗಳಿಗೆ ಅನುಸಾರವಾಗಿ ಸ್ಟಡಿ ಮೆಟೀರಿಯಲ್ಸ್ ಗಳನ್ನ ಹೊಂದಾಣಿಕೆ ಮಾಡಿಕೊಂಡು ನೀವು ನಿಮ್ಮ ಸ್ಟಡಿಯನ್ನ ಈಗಿಂದಲೇ ಪ್ರಾರಂಭ ಮಾಡಬೇಕು.
ನೋಟಿಫಿಕೇಶನ್ ಬರೋ ತನಕ ನೀವು ವೇಟ್ ಮಾಡಕ್ ಹೋಗ್ಬೇಡಿ. ಇದು ಪತ್ರಿಕೆ 1ರ ಬಗ್ಗೆ. ಇನ್ನು ಪೇಪರ್ 2 ನಿಮ್ಮ ಸಬ್ಜೆಕ್ಟ್ ಗೆ ಅನುಸಾರವಾಗಿ ಇರುವಂತದ್ದು. ನಿಮ್ಮ ಸ್ಪೆಸಿಫಿಕ್ ಪೇಪರ್ ಅದು ನೀವು ಸ್ಟಡಿ ಮಾಡಿರ್ತಕ್ಕಂಥ ಸಬ್ಜೆಕ್ಟ್ ಗೆ ಅನುಸಾರವಾಗಿ ನೀವು ಪಾಠ ಮಾಡುವಂತ ವಿಷಯದ ಮೇಲೆ ಪ್ರಶ್ನೆಯನ್ನ ಕೇಳಲಾಗ್ತದೆ. ಒಂದು ವೇಳೆ ನೀವು ಆರ್ಟ್ಸ್ ಬ್ಯಾಕ್ ಗ್ರೌಂಡ್ ನ ಸ್ಟೂಡೆಂಟ್ಸ್ ಗಳಾಗಿದ್ರೆ ಸೊ ನೀವು ಸಮಾಜ ವಿಜ್ಞಾನವನ್ನ ಆಯ್ಕೆ ಮಾಡಿಕೊಳ್ಳಬಹುದು, ಅಥವಾ ನಿಮ್ಮ ಗ್ರಾಜುಯೇಷನ್ ನೀವು ಯಾವ್ದಾದ್ರು ಭಾಷೆಯನ್ನ ಐಚ್ಛಿಕ ವಿಷಯವಾಗಿ ಅಧ್ಯಯನವನ್ನ ಮಾಡಿದ್ರೆ ನೀವು ಭಾಷಾ ಶಿಕ್ಷಕರಾಗಲಿಕ್ಕೂ ಕೂಡ ಅರ್ಹರು. ಸೊ ಈ ತರ ಇರುವಂತದ್ದು. ಹಾಗೇನೆ ಇಲ್ಲಿ ಸೈನ್ಸ್ ಸಬ್ಜೆಕ್ಟ್ ನವರಿಗೆ ಸೊ ಇಲ್ಲಿ PM ಮೆಥಡ್ ಹಾಗೇನೆ CB ಮೆಥಡ್ ಅಂತ ಇದೆ. PM ಮೆಥಡ್ ಅಲ್ಲಿ ಇದು ಫಿಸಿಕಲ್ ಸೈನ್ಸ್ ಭೌತ ವಿಜ್ಞಾನ ಶಿಕ್ಷಕರು ಅಂತ ಬರ್ತಾರೆ. ಹೈಸ್ಕೂಲ್ಗೆ ಭೌತ ವಿಜ್ಞಾನ ಶಿಕ್ಷಕರು ಹಾಗೇನೆ ಜೀವ ವಿಜ್ಞಾನ ಶಿಕ್ಷಕರನ್ನ ಸಪರೇಟ್ ಆಗಿ ನೇಮಕಾತಿ ಮಾಡಿಕೊಳ್ತಾರೆ. ಸೊ ಈಗ ಭೌತ ವಿಜ್ಞಾನದಲ್ಲಿ ಫಿಸಿಕ್ಸ್ ಅಂಡ್ ಮ್ಯಾಥಮೆಟಿಕ್ಸ್ ಭೌತಶಾಸ್ತ್ರ ಮತ್ತು ಗಣಿತ. ಸೊ ನೀವು ಗ್ರಾಜುಯೇಷನ್ ಅಲ್ಲಿ ಭೌತಶಾಸ್ತ್ರ ಮತ್ತು ಗಣಿತಶಾಸ್ತ್ರವನ್ನ ಒಂದು ಮೇಜರ್ ಸಬ್ಜೆಕ್ಟ್ ಆಗಿ ಸ್ಟಡಿ ಮಾಡಿರಬೇಕು. ಹಾಗೇನೆ ಜೀವ ವಿಜ್ಞಾನ ಶಿಕ್ಷಕರು ಬಯಾಲಜಿಕಲ್ ಸೈನ್ಸ್ ಟೀಚರ್ಸ್ ಸೊ ಇವರಿಗೆ CB ಮೆಥಡ್ ಅಂದ್ರೆ ಕೆಮಿಸ್ಟ್ರಿ ಅಂಡ್ ಬಯಾಲಜಿ. ಸೊ ನೀವು ಗ್ರಾಜುಯೇಷನ್ ಅಲ್ಲಿ ಕೆಮಿಸ್ಟ್ರಿ ಮತ್ತು ಬಾಟನಿ ಝೂಲಾಜಿ ಈ ತರ ಕಾಂಬಿನೇಷನ್ ಅನ್ನ ನೀವು ಸ್ಟಡಿ ಮಾಡಿರ್ಬೇಕು. ಪತ್ರಿಕೆ 2ರಲ್ಲಿ ಸೊ ಇಲ್ಲಿ ಪತ್ರಿಕೆ 2ಕ್ಕೆ ಬಂದಾಗ ಸಿಲೆಬಸ್ ಚೇಂಜಸ್ ಆಗುವಂತ ಸಾಧ್ಯತೆ ಇಲ್ಲ. ಸೊ ಇಲ್ಲಿ ಸಿಲೆಬಸ್ ಅನ್ನ ರೆಡ್ಯೂಸ್ ಮಾಡಿದ್ರೆ ಅದು GPS ಟಿಯರ್ ಲೆವೆಲ್ ಪದವೀಧರ ಪ್ರಾಥಮಿಕ ಶಾಲಾ ಶಿಕ್ಷಕರ ಲೆವೆಲ್ಗೆ ಇರುತ್ತೆ. ಅಂದ್ರೆ ಪ್ರೈಮರಿ ಲೆವೆಲ್ ಟೀಚರ್ಸ್ ಗಳ ಆ ಲೆವೆಲ್ಗೆ ಇಳಿಯುತ್ತೆ. ಸಿಲೆಬಸ್ ಅನ್ನ ಆಡ್ ಮಾಡಿದ್ರೆ ಸೊ ಅದು PU ಉಪನ್ಯಾಸಕರ ನೇಮಕಾತಿಗೆ ಆ ಲೆವೆಲ್ಗೆ ಹೋಗುತ್ತೆ. ಸೊ ಹಾಗಾಗಿ ಇಲ್ಲಿ HSTR ಗೆ ಸಂಬಂಧಪಟ್ಟ ಹಾಗೆ ಸಿಲೆಬಸ್ ಅನ್ನ ಚೇಂಜಸ್ ಮಾಡುವಂತ ಸಾಧ್ಯತೆ ಇಲ್ಲ. ಅಂದ್ರೆ ಪತ್ರಿಕೆ 2ಕ್ಕೆ ಸಂಬಂಧಪಟ್ಟ ಹಾಗೆ ಮೇಜರ್ ಆದಂತಹ ಚೇಂಜಸ್ ಅನ್ನ ಮಾಡುವಂತ ಸಾಧ್ಯತೆ ಇಲ್ಲ. ಇದೇ ಸಿಲೆಬಸ್ ಅನ್ನ ಅವರು ಕಂಟಿನ್ಯೂ ಮಾಡ್ತಾರೆ. ಹಾಗಾಗಿ ಪತ್ರಿಕೆ 2ಕ್ಕೆ ನೀವು 2015ರ ಈ ಒಂದು ಸಿಲೆಬಸ್ ಅನ್ನ ರೆಫರ್ ಮಾಡಬೇಕು. ಹಾಗಾಗಿ ಅದಕ್ಕೆ ಸಂಬಂಧಪಟ್ಟ ಹಾಗೆ ನೀವು ಸ್ಟಡಿಯನ್ನ ಮಾಡ್ತಾ ಹೋಗ್ಬೇಕು. ಸೊ ನೀವು ತುಂಬಾ ಸೀರಿಯಸ್ ಇಂದಾಗಿ HSTR ಪರೀಕ್ಷೆಗೆ ತಯಾರಿಯನ್ನ ಮಾಡ್ಕೋಬೇಕಾಗ್ತದೆ. ಸೊ ನಿಮ್ಮ GPS ಟಿಯರ್ ಲೆವೆಲ್ ನ ಈ ಲೆವೆಲ್ ಅಲ್ಲಿ ಈ ಪರೀಕ್ಷೆ ಇರಲ್ಲ. ಸೊ ಇಲ್ಲಿ ಕಠಿಣತೆಯ ಮಟ್ಟ ಹೆಚ್ಚಿದೆ. ಹೈಸ್ಕೂಲ್ ಟೀಚರ್ಸ್ HSTR ರಿಕ್ರೂಟ್ಮೆಂಟ್ ಗೆ ಕಠಿಣತೆಯ ಮಟ್ಟ ಹೆಚ್ಚಿದೆ. GPS ಟಿಯರ್ ಲೆವೆಲ್ ತರ ಇರೋದಿಲ್ಲ. GPS ಟಿಯರ್ ಕೂಡ ತುಂಬಾ ಈಸಿ ಅಂತ ಹೇಳ್ತಾ ಇಲ್ಲ, ಆ ತರ ಇಲ್ಲ. HSTR ಗೆ ಕಂಪೇರ್ ಮಾಡಿದ್ರೆ ಸೊ ಸ್ವಲ್ಪ ಡಿಫಿಕಲ್ಟಿ ಲೆವೆಲ್ ಕಡಿಮೆ ಇದೆ GPS ಟಿಯರ್ ಗೆ. ಹಾಗಾಗಿ HSTR ಪರೀಕ್ಷೆಗೆ ಈಗಿಂದಲೇ ನಿಮ್ಮ ತಯಾರಿಯನ್ನ ಆರಂಭ ಮಾಡಿ. ನಮ್ಮ ಚಾನೆಲ್ ನಲ್ಲಿ ಕೂಡ HSTR ಪರೀಕ್ಷೆಗೆ ಸಂಬಂಧಪಟ್ಟ ಹಾಗೆ ಸಾಕಷ್ಟು ಅಧ್ಯಯನ ವಿಡಿಯೋಗಳು ಮುಂದಿನ ದಿನಗಳಲ್ಲಿ ಬರ್ತವೆ. ಪ್ರಮುಖವಾಗಿ ಸಾಮಾನ್ಯ ಪತ್ರಿಕೆ ಹಾಗೇನೆ ಫಿಸಿಕ್ಸ್ ಅಂಡ್ ಮ್ಯಾಥ್ಸ್ ಗೆ ಸಂಬಂಧಪಟ್ಟ ಹಾಗೆ ನಮ್ಮ ಚಾನೆಲ್ ನಲ್ಲಿ ಹೆಚ್ಚು ಅಧ್ಯಯನ ವಿಡಿಯೋಗಳನ್ನ ಕೊಡ್ಲಿಕ್ಕೆ ನಾವು ಪ್ರಯತ್ನವನ್ನ ಮಾಡ್ತೇವೆ. ಹಾಗಾಗಿ ಯಾರೆಲ್ಲ ನಮ್ಮ ಚಾನೆಲ್ ಅನ್ನ ಇವರೇ ಕೂಡ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೇನೆ ಬೆಲ್ ಬಟನ್ ಅನ್ನ ಪ್ರೆಸ್ ಮಾಡಿ. ಇದರಿಂದ ನಾವು ಹಾಕುವಂತಹ ಎಲ್ಲಾ ವಿಡಿಯೋಗಳ ನೋಟಿಫಿಕೇಶನ್ ನಿಮಗೆ ತಕ್ಷಣದಲ್ಲಿ ಬರುತ್ತೆ. ಇದರ ಬಗ್ಗೆ ನಿಮಗೆ ಏನೇ ಡೌಟ್ಸ್ ಇದ್ರೂ ಕೂಡ ನಮ್ಮ ವಿಡಿಯೋದ ಕಮೆಂಟ್ ಸೆಕ್ಷನ್ ನಲ್ಲಿ ಕಮೆಂಟ್ ಅನ್ನು ಮಾಡಬಹುದು. ಥ್ಯಾಂಕ್ ಯು. ನಮಸ್ತೆ.